ಈ ಸ್ಟೋರಿ ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಅನಿಸಿತ್ತು ಸಂಸ್ಕಾರವಿಲ್ಲದ ವಿದ್ಯೆ ಇಟ್ಕೊಂಡು ಏನು ಮಾಡಬೇಕು ಅಂತ. ಈ ಕಿಲ್ಲರ್ ಡಾಕ್ಟರ್ಗೆ ಸಂಬಂಧಪಟ್ಟಂತೆ ಈತನ ಮೋಟಿವ್ ಏನಾಗಿತ್ತು, ಕೊಲೆಗೆ ಏನು ಕಾರಣ, ಅದರ ಡೀಟೇಲ್ಸನ್ನು ನಾವು ಹೇಳ್ತೀವಿ ನಿಮಗೆ. ವೈದ್ಯ ಕೃತಿಕಾ ಸಾವಿನ ಹಿಂದೆ ಅವಳ ನೆರಳು ಇದೆಯಾ ಅಂತ, ಪ್ರೇಯಸಿಗೋಸ್ಕರ ಪತ್ನಿ ಕೊಂದನ ವೈದ್ಯ ಅನ್ನೋ ಪ್ರಶ್ನೆ. ಮಹೇಂದ್ರ ರೆಡ್ಡಿಗೆ ಬೇರೆ ಯುವತಿಯ ಜೊತೆಗೆ ಸಂಬಂಧ ಇರೋ ಬಗ್ಗೆ ಶಂಕೆ ವ್ಯಕ್ತ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಕೃತಿಕಾ ಅಡ್ಡ ಬಂದಿರ್ತಾಳೆ, ಅಂದರೆ ಅಡ್ಡ ಆಗಿರ್ತಾಳೆ. ಆಬ್ಸ್ಟೇಕಲ್ಲು ಇರೋ ತನಕ ಅಂತೂ ನಾನು ಆ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆಗೆ ಅನಾರೋಗ್ಯ ಅಂತ ಹೇಳಿ ಅತ್ಯಂತ ಸೆಲ್ಫಿಶ್ ರೀತಿಯಲ್ಲಿ ವೈದ್ಯ ಥಿಂಕ್ ಮಾಡಿದ್ದಾನೆ. ಹೀಗಾಗಿ ತನ್ನ ಪತ್ನಿಯನ್ನು, ಯಾರು ಬದುಕಿನ ರಥವನ್ನು ಎಳಿತಾನೆ ನನ್ನ ಜೊತೆಗೆ ಅಂತ ಆಕೆ ಕನಸು ಕಟ್ಕೊಂಡಿದ್ಲೋ, ಆತ ಬದುಕಿನ ರಥ ಎಳೆದಿಲ್ಲ, ಬದಲಾಗಿ ಆಕೆಯನ್ನು ಮುಗಿಸಿಬಿಟ್ಟಿದ್ದಾನೆ. ಎಷ್ಟು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು ಪೇರೆಂಟ್ಸು. ಆ ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು, ಅವ್ರ ಫೋಟೋಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಅದ್ಧೂರಿತನ ಕಾಣಿಸುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿದ್ದು ಕೃತಿಕಾಳ ತಂದೆ. ಒಂದು ಕನಸಿತ್ತು, ಮಗಳು 100 ಕಾಲ ಸುಖವಾಗಿ ಬದುಕ್ತಾಳೆ, ಇವನು ಒಳ್ಳೆ ಹುಡುಗ, ಯೋಗ್ಯ ಹುಡುಗ ಅಂತ ಅಂದ್ಕೊಂಡಿದ್ರು. ಆದರೆ ಯೋಗ್ಯ ಹುಡುಗನ ಮುಖವಾಡ ಧರಿಸಿದ್ದ ಈತನ ಒಳಗೆ ರಾಕ್ಷಸಿತನ ಇತ್ತು. ಆ ಕಾರಣಕ್ಕೆ ಆಕೆಯ ಹತ್ಯೆ ಆಗಿ ಹೋಗಿದೆ ಅಷ್ಟೆ.